ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬೆಳಗಾವಿ ರೈತರ ಜಮೀನು ಲೂಟಿ. ಬೆಳಗಾವಿಯಲ್ಲಿ ಅನ್ನದಾತನಿಗೆ ಬೆಗ್ ಶಾಕ್. ಬೆಳಗಾವಿ ಜಿಲ್ಲೆಯ ಖಾನಾಪುರದಲ್ಲಿ ಅನ್ನದಾತನಿಗೆ ನಂಬಿಸಿ ಕುತ್ತಿಗೆ ಕುಯ್ಯುವ ಕೆಲಸವಾಗಿದೆ. ಮುಗ್ಧ ರೈತರ ಅನಕ್ಷರತೆಯನ್ನೇ ಬಂಡವಾಳ ಮಾಡಿಕೊಂಡ ಖದೀಮರು ಅವರ ಬದುಕಿನ ಆಧಾರವಾಗಿದ್ದ ಜಮೀನನ್ನೇ ಕಬಳಿಸಲು ಸ್ಕೆಚ್ ಹಾಕಿದ್ದಾರೆ. ಕೇವಲ 2 ವರ್ಷಕ್ಕೆ ಮಾಡಿಕೊಂಡಿದ್ದ ಕರಾರು ಪತ್ರ ಈಗ 20 ವರ್ಷಕ್ಕೆ ಬದಲಾಗಿದೆ. ಅಷ್ಟಕ್ಕೂ ಅಲ್ಲಿ ನಡೆದಿದ್ದೇನು? ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ತೀರ್ಥಕೊಂಡೆ ಗ್ರಾಮದ ಜಮೀನು ಸಂತ್ರಸ್ತ ರೈತರು ಹಾಗೂ ಜಯ ಕರ್ನಾಟಕ ಸಂಘಟನೆಯ ಪ್ರತಿಭಟನೆ ಮನವಿ ಸಲ್ಲಿಸಿದ್ರು. ಇವರು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ತೀರ್ಥಕೊಂಡೆ ಗ್ರಾಮದ ತಾತೋಬಾ ವಿಠಲ್ ಖಾಮಕರ್ ಮತ್ತು ತುಕಾರಾಮ್ ವಿಠಲ್ ಖಾಮಕರ್. ಈ ರೈತರು ತಮ್ಮ 3 ಎಕರೆ ಜಮೀನನ್ನ ರಾಘವೇಂದ್ರ ರಮೇಶ್ ನಾಯಕ್ ಎಂಬ ವ್ಯಕ್ತಿಗೆ 15 ಲಕ್ಷ ರೂಪಾಯಿ ಬದಲಿಗೆ ಕೇವಲ 2 ವರ್ಷಗಳ ಕಾಲ ಕರಾರು ಮಾಡಿಕೊಟ್ಟಿದ್ರು. ಆದ್ರೆ ಇಂದು ಅದೇ ಜಮೀನು ಅವರ ಕೈತಪ್ಪಿ ಹೋಗುವ ಆತಂಕ ಎದುರಾಗಿದೆ. ಯಾಕಂದ್ರೆ ಆ 2 ವರ್ಷದ ಅವಧಿಯನ್ನ ಆರೋಪಿ ರಾಘವೇಂದ್ರ ಎಂಬಾತ ದಾಖಲೆಗಳಲ್ಲಿ ಅಕ್ರಮವಾಗಿ ತಿದ್ದುಪಡಿ ಮಾಡಿ ಬರೋಬ್ಬರಿ 20 ವರ್ಷ ಅಂತ ಬದಲಿಸಿಕೊಂಡಿದ್ದಾನೆ. ರೈತರ ಮುಗ್ಧತೆಯನ್ನ ಅಸ್ತ್ರವಾಗಿಸಿಕೊಂಡು ಈ ವಂಚನೆ ಮಾಡಲಾಗಿದೆ ಎಂದು ಜಯ ಕರ್ನಾಟಕ ಸಂಘಟನೆ ಗಂಭೀರ ಆರೋಪ ಮಾಡಿದೆ. ಕೇವಲ ಸಮಯದ ಬದಲಾವಣೆ ಮಾತ್ರವಲ್ಲ, ಒಪ್ಪಂದದಲ್ಲಿ ಇರುವುದಕ್ಕಿಂತ ಹೆಚ್ಚಿನ ಜಮೀನನ್ನ ಅಕ್ರಮವಾಗಿ ಕಬಳಿಸಲಾಗಿದೆ ಎಂಬುದು ಸಂಘಟನೆಯ ವಾದವಾಗಿದೆ. ಇನ್ನು ಈ ಬಗ್ಗೆ ಖಾನಾಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರೂ ಕೂಡ ಆರೋಪಿಯ ರಾಜಕೀಯ ಪ್ರಭಾವದಿಂದಾಗಿ ಪೊಲೀಸರು ಮೌನಕ್ಕೆ ಶರಣಾಗಿದ್ದಾರೆ ಎನ್ನಲಾಗ್ತಾ ಇದೆ. ಜಯ ಕರ್ನಾಟಕ ಸಂಘಟನೆಯ ಪದಾಧಿಕಾರಿ ರೈತರಿಗೆ ಅನ್ಯಾಯವಾದ್ರೆ ನಾವು ಸುಮ್ಮನಿರೋದಿಲ್ಲ, ಹಣದ ಮದ ಮತ್ತು ರಾಜಕೀಯ ಪವರ್ ಬಳಸಿ ರೈತರ ಹೊಟ್ಟೆ ಮೇಲೆ ಹೊಡೆಯುವ ಕೆಲಸವಾಗ್ತಾ ಇದೆ. ತಕ್ಷಣವೇ ತನಿಖೆ ಆಗಬೇಕು, ಇಲ್ಲವಾದ್ರೆ ಉಗ್ರ ಪ್ರತಿಭಟನೆ ಮಾಡಲಾಗುತ್ತೆ ಅಂತ ಎಚ್ಚರಿಸಿದ್ದಾರೆ. ಖಾನಾಪುರ ತಾಲೂಕಾ ತೀರ್ಥಕೊಂಡೆ ಗ್ರಾಮ ಅಲ್ಲಿ ತಾತೋಬಾ ಕಾಮಕರ್ ಅಂತ ರೈತರಿದ್ದಾರೆ. ಅಲ್ಲಿ ಅವ್ರದ್ದು ಭೂಮಿ ಐತಿ, ರೈತರ ಭೂಮಿ ಐತಿ. 7 ಎಕರೆ 10 ಗುಂಟೆ ಭೂಮಿ ಐತಿ. ಅವ್ರ ತಾತೋಬಾ ಕಾಮಕರ್ ಅವರ ಬ್ರದರ್ ನಿಮ್ಮ ಹನ್ನೊಂದು ಹೆಸರು ತುಕಾರಾಮ್ ಕಾಮಕರ್ ಅವರು ಇವ್ರಿಗೆ ಆರಾಮಿಲ್ಲದೆ ಟೈಮ್ಗೆ ಬಂದ 2 ಎಕರೆ ಭೂಮಿ ಅದ ಕ್ವಾರಿದವು ಕೇಳದನ್ ರಮೇಶ್ ನಾಯ್ಕ್ ಅಂತ ಅವ್ರು ಕ್ವಾರಿದವರು 2 ಎಕರೆ ಭೂಮಿ ಕೇಳದಾರ 15 ಲಕ್ಷ ರೂಪಾಯಿ ಎಕರೆಗೆ. 2 ವರ್ಷ ಲೀಸಲ್ಲಿ ಕೊಟ್ಟರೆ 2 ಎಕರೆ ಜಮೀನನ್ನು ಅವ್ರು ತೊಗೊಂಡು ಉಳ್ಕಿದ ಜಮೀನು ನಮಗೆ ಚಲೋ ಇದು ಮಾಡಿಕೊಟ್ಟು ನೀರು ಕೊಡ್ತಾರೆ ಮತ್ತು ರೊಕ್ಕನೂ ಕೊಡ್ತಾರೆ ಅಂತ ಹೇಳಿದ್ದಕ್ಕೆ ಅಂತಂಬ್ರದ್ದು 1 ಎಕರೆ ಭೂಮಿ ಕೊಡೋಣ ಅಂತ ಅವರು ಬಾಂಡ್ ಮಾಡ್ಕೊಂಡಿದ್ದಾರೆ. ಬಾಂಡ್ ಮಾಡ್ಕೊಂಡಿದ್ದ ನಂತರ 2 ವರ್ಷ ಲೀಸ್ ಮಾಡ್ಕೊಂಡು ಇವ್ರಿಗೆ ಗೊತ್ತಿಲ್ಲ. ಅವ್ರು ರೈತರ ಪಾಪ ಅವ್ರಿಗೆ ಓದಕ್ಕೆ ಬರೋಂಗಿಲ್ಲ. ಅವರು ಬಾಂಡಲ್ಲಿ ಸೈನ್ ಮಾಡಿ ಕೊಟ್ಟಿದ್ದಾರೆ. ಅದರ ನಂತರ ಅವರು 2 ವರ್ಷ ಆದ ನಂತರ 3 ವರ್ಷವೂ ಅಲ್ಲಿ ಕೆಲಸ ನಡೀತಾ ಇದೆ. 3 ವರ್ಷ ಕೆಲಸ ಯಾಕೆ ನಡೀತಾ ಇದೆ? ನಮ್ಮ ಭೂಮಿ 2 ಎಕರೆ ಕೇಳಿ ನೀವು 3 ಎಕರೆ 4 ಎಕರೆ ಅಡ್ಡಾತಿರಲ್ಲ, ಏನು ಎದಕ್ಕೆ ಅಂತ ಕೇಳಕ್ಕೆ ಹೋದರೆ ಆ ರೈತರ ಮ್ಯಾಗ ದಬಾಳಿಕೆ ತೋರಿಸ್ತಾ ಇದ್ದಾರೆ. ಅವ್ರು ಇಲ್ಲಿ ಭೂಮಿ ಮ್ಯಾಗ ಬಂದರೆ ನೀವೆಲ್ಲ ನಮ್ಗೆ ಖರೀದಿ ಮಾಡಿಕೊಟ್ಟಿದ್ದೀರಾ, ನಾವೆಲ್ಲ ಬರ್ಕೊಂಡಿವಿ, ಇಲ್ಲಿ ಬಂದರೆ ಕಾಲು ಮುರಿತೀವಿ ಕೈ ಮುರಿತೀವಿ ಅಂತ ದಬಾಳಿಕೆ ಕೊಟ್ಟಿದ್ದ ನಂತರ ಇವ್ರು ಹೋಗಿ ಸಂಬಂಧಪಟ್ಟಿದ್ದ ಇಲಾಖೆ ಖಾನಾಪುರಲ್ಲಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ. ಕಂಪ್ಲೇಂಟ್ ಮಾಡಿದ್ರು ಸಹ ಅವ್ರಿಗೆ ಏನು ರೆಸ್ಪಾನ್ಸ್ ಕೊಟ್ಟಿಲ್ಲ. ಸೊ ಅದಕ್ಕೆ ಈಗ ಉಳಿದ 2 ಎಕರೆ ಭೂಮಿ 2 ವರ್ಷ ಲೀಸಲ್ಲಿ ತೊಗೊಂಡು ಈಗ 4 ವರ್ಷ ಆದರೂ ಸಹ ಕೆಲಸ ನಡೆದೈತಿ. ಈಗ ಮುಂದಿನ 2 ಎಕರೆ ಭೂಮಿ ಆದರೂ ಉಳಿಲಿ ಅಂತ ರೈತರಿಗೆ ನ್ಯಾಯ ಕೊಡಿಸ್ಬೇಕಂತ ನಾವು ಜಿಲ್ಲಾಧಿಕಾರಿಗಳಿಗೆ ಕಂಪ್ಲೇಂಟ್ ಕಂಪ್ಲೇಂಟ್ ಐತಿ. ನಮ್ಮ ಕಡೆ ಏನು ಕ್ರಮ ತಗೊಂಡಿಲ್ಲ. ಅವ್ರಿಗೆ ಏನು ಮ್ಯಾನೇಜ್ ಆಗಿರ್ಬೇಕು ಹಂಗೆ ಕೆಲಸ ನಡೀತಾ ಇದೆ. 2 ವರ್ಷದ ಲೀಸಲ್ಲಿ 4 ವರ್ಷ ಆದರೂ ಸಹ ಅಲ್ಲಿ ಇನ್ನೂ ಕೆಲಸ ನಡೀತೈತಿ. ಮತ್ತು ರೈತರು ಅವ್ರ ಭೂಮಿ ಸ್ವಂತ ಭೂಮಿ ಮ್ಯಾಗ ಹೋದ್ರೆ ಅವ್ರು ದಬಾಳಿಕೆ ತೋರಿಸ್ತಾ ಇದ್ದಾರೆ, ದಾದಾಗಿರಿ ತೋರಿಸ್ತಾ ಇದ್ದಾರೆ. ಸೊ ಅದಕ್ಕೆ ಅನ್ಯಾಯ ಆಗಬಾರ್ದ, ರೈತರ ಭೂಮಿ ರೈತರಿಗೆ ಸಿಗಬೇಕಂತ ನಾವು ಜಿಲ್ಲಾಧಿಕಾರಿಗೆ ಸಂಜೆ ಸರ್ ನಾ ಅಪ್ಪೆಂಡಿ ಆಪ್ರೇಷನ್ ಇದ್ನಿ, 2 ಆಪ್ರೇಷನ್ ಆಗಿದ್ದು ಮತ್ತು ನಾ ಆಜಾರಿ ಇದ್ನಿ ಮತ್ತು ಪೇಷಂಟ್ ಇದ್ದ ಕೆಲಸ ಅವ ನೈಕ್ ಮತ್ತು ನಮ್ಮ ತಮ್ಮ ಬಂದ ಕೆಲಸ ನಿನ್ನ ಮನೆ ಎಕರ ಅವನು 1 ಎಕರೆ ಕೊಡ್ರಿ ಮತ್ತು ಒಡೆದು ಕೊಡ್ತೇನೆ ನಿಮ್ಮ ಜಾಗ ಮತ್ತು ತುಂಬಿ ಕೊಡ್ತೇನೆ, ನೀರು ಹಚ್ಚಿದ ಜಾಗ ನಾ ಹಿಡಿತೇನು ಅಂತ ಕೆಲಸ ಅಂದ್ರಿ. ಮತ್ತು 2 ವರ್ಷ ನಾವು ತೆಗಿತೀವಿ ಮತ್ತು ಎಲ್ಲ ಹೊಲ ಬರ್ಕೊಂಡ್ ಕೆಲಸ ನಮ್ಮ ಮ್ಯಾಗ 20 ವರ್ಷದಿಂದ ಏನ್ರಿ ಬರ್ಕೊಂಡ್ರಿ ಅವ. ನಾವು ನಮಗೆ ಹೊಲ ತಗೋರಿ ರೊಕ್ಕ ಕೊಡ್ತೇನೆ, ಇಲ್ಲಿ ದಾದಾಗಿರಿ ಮಾಡ್ರಿ, ಇಲ್ಲಿ ನಾವು ನಿಮಗೆ ಬಿಡಂಗಿಲ್ಲ, ಇದು ಹಿಂಗೆ ಅಂದ್ರಿ ಸರ್. ನಮಗೆ ಅದ್ರ ಬಗ್ಗೆ ನಾವು ಅಂಜಲ್ಲಿ ಹೊಲ ಕಡಿತು ಹೋಗಿಲ್ರಿ. ಅವರು ಮತ್ತು ನಮ್ಮ ದೊಡ್ಡಪ್ಪ ಇಬ್ಬರು ಕೊಡು ನಾಯ್ಕ್ ಸಾಹೇಬ್ರಿಗೆ 3 ಎಕರೆ ಜಮೀನು 2
ವರ್ಷ ಲೀಸ್ಗಾಗಿ ಅವರು ಕೊಟ್ಟಿದ್ದರು. ಮತ್ತು ಅವರು ಇವರಿಗೆ ಮೋಸ ಮಾಡಿ 20 ವರ್ಷ ಬರ್ಕೊಂಡಾರಿ. ಮತ್ತು ನಮ್ಮದು ಎಲ್ಲ ಹೊಲ ಮಾಡ್ಕೊಂಡಾರಿ. ಅವಾಗ ನಮ್ಮ ಅಪ್ಪಗ ಮನಿ ಲೀಡ್ ಇತ್ತು. ಅದಕ್ಕೆ ಅವರು ನಮ್ಮ ಎಜುಕೇಶನ್ಗಾಗಿ ಅವ್ರದ್ದು ಆಪ್ರೇಷನ್ಗಾಗಿ ಕೊಟ್ಟಿದ್ದರು. ಅವರು ಕೊಡ್ತಾರಂತ ವಾಪಸ್. ಅವರು ಎಲ್ಲ ನಮ್ಗೆ ಇಸ್ಕೊಂಡಾರೆ. ಮತ್ತು ನಮ್ಮ ಮೇಲೆ ನಮ್ಮ ಅವ್ವ ಅದು ಹೊಲಕ್ಕೆ ಹೋಗಿದ್ದಾರೆ. ಅವರು ನಮ್ಮ ಅವ್ವ ಬೈಯಾಕ್ ಚಾಲು ಮಾಡತ್ತಾರೆ, ಅವ್ರ ದಬಾವ್ ಮಾಡತ್ತಾರೆ. ಮತ್ತು ಅದೆಲ್ಲ ನಾವು ಕಂಪ್ಲೇಂಟ್ ಖಾನಾಪುರ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಅವರು ಕೂಡ ನಮಗೆ ಏನು ಇದು ಸ್ಪಂದಿಸಿಲ್ಲ. ಮತ್ತು ನಮಗೆ ಅವರು ಉಲ್ಟಾ ದಾದಾಗಿರಿ ಮಾಡತ್ತಾರೆ. ಮತ್ತು ನಮ್ದು ಇಬ್ಬರು ತಮ್ಮಗಳು ಅದಾರೆ. ಅವ್ರದ ಮುಂದೆ ಭವಿಷ್ಯಕ್ಕಾಗಿ ನಮ್ದು ಉಳ್ಕಿದ ಜಮೀನ್ ನಮಗೆ ಕೊಟ್ಟಿದ್ರೆ ಚಲೋ ಆಗ್ತೈತ್ರಿ. ಅದ ನಾವು DC ಆಫೀಸಿಗೆ ರಿಕ್ವೆಸ್ಟ್ ಮಾಡತ್ತೇವ್ರಿ. ಮತ್ತು ನಮ್ಮ ಅಪ್ಪ ರೈತ ಕೆಲಸ ಅಷ್ಟ ಮಾಡ್ತಾರ್ರಿ. ಅದರ ಮೇಲಿನ ನಮ್ದು ಹೊಟ್ಟಿ ನಡಿತೈತ್ರಿ. ಅವರು ನಮ್ದು ಉಳ್ಕಿದ ಜಮೀನ್ ಆದ್ರೆ ಕೂಡ ನಮಗೆ ಮಹಂತೇಶ್ ಎಸ್ ಹುಲಿಕಟ್ಟಿ, ನವ ಕರ್ನಾಟಕ ಟಿವಿ.